ಟು ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕಲಿಕೆ ಅಂತಕ್ಕಂಥ ಒಂದು ಪಾಠವನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಆ ಕಲಿಕೆಯ ಪಾಠವನ್ನು ಇವಾಗಿರ್ತಕ್ಕಂಥ ಸಮಯದಲ್ಲಿ ನಿಮಗೆ ಕಂಪ್ಲೀಟ್ ಓದಲಿಕ್ಕಾಗಲ್ಲ. ಸೊ ಅದಕ್ಕೆ ಬದಲಾಗಿ ನಾನು ನಿಮಗೆ ಅದರಲ್ಲಿರ್ತಕ್ಕಂಥ ಹೈಲೈಟ್ಸ್ಗಳನ್ನು ಮತ್ತು ಪ್ರಮುಖವಾದಂಥ ಅಂಶಗಳನ್ನು ನನಗೆ ಗೊತ್ತಿರೋ ಮಟ್ಟಿಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಸೊ ಈಗ ಟಿ ಪರೀಕ್ಷೆ ಏನು ಕಾಲಾಗಿದೆ ಆ ಒಂದು ಪರೀಕ್ಷೆಗೆ ಹಾಗೂ ಶಿಕ್ಷಕರ ನೇಮಕಾತಿಯ ಎಲ್ಲ ಪರೀಕ್ಷೆಗಳಿಗೂ ಕೂಡ ಈ ಒಂದು ತರಗತಿ ನಿಮಗೆ ಸಹಾಯವನ್ನು ಮಾಡುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಲ್ಲೇ ವಿಡಿಯೋಗಳನ್ನು ನೋಡ್ತಾ ಇದ್ರೆ ಮುಂದಿನ ವಿಡಿಯೋ ನಿಮಗೆ ಮಿಸ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದ ಇರತಕ್ಕಂಥ ಬೆಲ್ ಐಕನ್ ಒತ್ತಿ. ಈಗ ಆಲ್ರೆಡಿ ನೀವು ಸಬ್ಸ್ಕ್ರೈಬ್ ಆಗಿದ್ದು ಮತ್ತೆ ಸಬ್ಸ್ಕ್ರೈಬ್ ಆಗುವಂಥ ಅವಶ್ಯಕತೆ ಇಲ್ಲ. ಇದು ಯಾವುದೇ ಹಣವನ್ನು ನೀವು ಕಟ್ಟಬೇಕಾಗಿಲ್ಲ. ಸಂಪೂರ್ಣವಾಗಿ ಉಚಿತ ತರಗತಿಗಳು ನಿಮಗೆ ಸಿಗ್ತಾ ಇರುತ್ತೆ. ಸೊ ನೋಡೋಣ, ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಬಹಳಷ್ಟು ಮುಖ್ಯವಾದ ಅಂಶ ಅಂತಂದರೆ ಅದು ಕಲಿಕೆ ಅಂತಕ್ಕಂಥದ್ದು. ಸೊ ಕಲಿಕೆ ಒಂದು ಸದೃಢಗೊಳ್ಳಿಕ್ಕೆ, ಕಲಿಕೆ ದೃಢೀಕರಣಗೊಳ್ಳಿಕ್ಕೆ ನಮಗೆ ಶೈಕ್ಷಣಿಕ ಮನೋವಿಜ್ಞಾನ ನೆರವಾಗುತ್ತೆ. ಆ ಸಂಬಂಧಪಟ್ಟಂತೆ ಈ ಒಂದು ಪಾಠ ನಿಮಗೆ ಸಾಕಷ್ಟು ಸಹಾಯವನ್ನು ಮಾಡುತ್ತೆ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲಿಗೆ ಕಲಿಕೆ ಅಂತಕ್ಕಂಥದ್ದು ನಿರಂತರ ಮತ್ತು ಸಾರ್ವತ್ರಿಕ ಪ್ರಕ್ರಿಯೆಯಾಗಿದೆ. ಸಾಕಷ್ಟು ಪರೀಕ್ಷೆಗಳಲ್ಲಿ ಇದನ್ನ ಕೇಳಿದರೆ, ಹಾಗಾಗಿ ನಾನು ಇದನ್ನು ತಗೊಂಡಿದ್ದೀನಿ ಲೈನನ್ನು. ಏನಂದರೆ ಕಲಿಕೆ ಅಂತಕ್ಕಂಥದ್ದು ಹುಟ್ಟಿನಿಂದ ಸಾವಿನವರೆಗೆ ಇರುತ್ತೆ, ಯಾವತ್ತೂ ಅದು ಸ್ಟಾಪ್ ಆಗೋದಿಲ್ಲ ಅಂತಕ್ಕಂಥದ್ದು. ಸಾರ್ವತ್ರಿಕ ಪ್ರಕ್ರಿಯೆ ಅಂತ ಹೇಳಿದ್ರೆ ಅದು ಅಂದರೆ ಕಲಿಕೆ ಒಂದು ಸೀಮಿತವಾದದ್ದಲ್ಲ, ಬದಲಾಗಿ ಅದು ಸಾರ್ವತ್ರಿಕವಾದಂಥ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು. ಯೂನಿವರ್ಸಲ್ ಆಗಿ ಎಲ್ಲರಿಗೂ ಕೂಡ ಅದು ಅನ್ವಯ ಆಗ್ತಕ್ಕಂಥದ್ದು. ಕೇವಲ ಮನುಷ್ಯರಿಗೆ ಅಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳಿಗೂ ಕೂಡ ಒಂದು ಅನ್ವಯಿಸುತ್ತೆ ಅಂತಕ್ಕಂಥದ್ದು. ಇನ್ನು ಧನಾತ್ಮಕ ಹಾಗೂ ಋಣಾತ್ಮಕ ಆಗಿರ್ಬೋದು. ಈ ಕಲಿಕೆ ಅಂತಕ್ಕಂಥದ್ದು ಎರಡು ರೀತಿಯಾಗಿ, ಒಂದು ಪಾಸಿಟಿವ್ ಆಗಿರ್ಬೋದು, ಇನ್ನೊಂದು ನೆಗೆಟಿವ್, ಅಂದರೆ ಒಳ್ಳೆಯದು ಇನ್ನೊಂದು ಕೆಟ್ಟದ್ದು ಅಂತ, ಅಥವಾ ಒಂದು ಸರಿಯಾದದ್ದು ಇನ್ನೊಂದು ತಪ್ಪಾದದ್ದು ಅಂತಲೂ ಹೇಳ್ಬೋದು. ಅದನ್ನು ನಾನು ನಿಮಗೆ ಮುಂದೆ ತಿಳಿಸ್ತಾ ಹೋಗ್ತೇನೆ ಹೇಗೆ ಅಂತ ಹೇಳ್ಬಿಟ್ಟು. ಗೇಟ್ಸ್ ರವರ ಪ್ರಕಾರ ಅನುಭವ ಮತ್ತು ತರಬೇತಿಗಳ ಮೂಲಕ ವ್ಯಕ್ತಿಯ ವರ್ತನೆಯಲ್ಲಾಗುವ ಪರಿವರ್ತನೆಯನ್ನು ಕಲಿಕೆ ಅಂತ ನಾವು ಕರಿತೀವಿ. ಸೊ ಇಲ್ಲಿ ನನಗೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ರು ಈ ಥರ, ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ಸಂಬಂಧವೇ ಕಲಿಕೆ, ಈ ಒಂದು ಹೇಳಿಕೆಯನ್ನು ರೂಪಿಸಿದವರು ಯಾರು ಅಂತ. ಸೊ ಥಾರ್ನ್ಡೈಕ್, ಗೇಟ್ಸು, ಗ್ಯಾಗ್ನೆ, ಕ್ರೋ ಮೇಲಿನ ಯಾರೂ ಅಲ್ಲ ಹಾಗೆ ಕೇಳಿದಾಗ ನಿಮಗೆ ಬೇಕು ಈ ಥಾರ್ನ್ಡೈಕ್ರವರ ಒಂದು ಹೇಳಿಕೆ ಅಂತೇಳಿ ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕಾಗುತ್ತೆ. ಹಾಗೆ ಗೇಟ್ಸ್ ಅವರು ಏನು ಹೇಳಿದರು, ಅನುಭವ ಮತ್ತು ತರಬೇತಿಗಳ ಮೂಲಕ ವ್ಯಕ್ತಿಯ ವರ್ತನೆಯಲ್ಲಿ ಪರಿವರ್ತನೆಯನ್ನು ಕಂಡು ಬಂದರೆ ಅದು ನಿಜವಾದ ಕಲಿಕೆ ಅಂತ ಹೇಳಿ ಅವ್ರು ಹೇಳಿದರು. ಇನ್ನು ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳು, SR ಬಾಂಡ್ ಅಂತ ನಾವು ಕರಿತೀವಿ, ಸ್ಟಿಮ್ಯುಲಸ್ ಆ್ಯಂಡ್ ರೆಸ್ಪಾನ್ಸ್. ಸೊ ಇದರ ಒಂದು ಬಾಂಡನ್ನು ನಾವು ಕಲಿಕೆ ಅಂತ ಹೇಳ್ತೀವಿ. ಸೊ ಇದು ಬಂದು ಥಾರ್ನ್ಡೈಕ್ರವರ ಒಂದು ಹೇಳಿಕೆ. ಹಾಗೆ ಗ್ಯಾಗ್ನೆ ಅವರು ಶ್ರೇಣೀಕೃತ ಕಲಿಕಾ ಮಾದರಿಯಲ್ಲಿ 8 ಪ್ರಕಾರಗಳನ್ನು ತಿಳಿಸಿದ್ರು. ನಾನು ಕೆಲವೊಂದು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವಾಗ ಅಥವಾ ಸಿಲೆಬಸ್ ಪ್ರಕಾರ ಹೇಳುವಾಗ ನಿಮಗೆ ಅಲ್ಲಿ ಹೇಳಿದ್ದೆ. ಸೊ 8 ಪ್ರಕಾರಗಳು ಅಂತ. ಸೊ 8 ಪ್ರಕಾರಗಳು ಯಾವುವು ಅಂತ ನನಗೆ ಅಲ್ಲಿ ಕೇಳಿದ್ರಿ. ಸೊ ಅದಕ್ಕೆ ಉತ್ತರ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಅಂದರೆ ಒಂದು ಸೂಚನಾ ಕಲಿಕೆ ಅಥವಾ ಸಂಕೇತ ಕಲಿಕೆ ಅಂತೇಳಿ ನಾವು ಹೇಳ್ಬೋದು. ಇನ್ನು ಪ್ರಚೋದನೆ, ಪ್ರತ್ಯುತ್ತರ ಕಲಿಕೆ, ಸರಪಳಿ ಕಲಿಕೆ ಅಥವಾ ಸ್ನಾಯು ಕಲಿಕೆ ಅಂತ ಹೇಳ್ತೀವಿ. ಇನ್ನು ಶಾಬ್ದಿಕ ಸಹಚರ್ಯದ ಕಲಿಕೆ ಅಥವಾ ಭಾಷಾ ಕಲಿಕೆ, ಇನ್ನು ಬಹು ವಿಧದ ವ್ಯತ್ಯಾಸದ ಅಥವಾ ವ್ಯತ್ಯಾಸಾತ್ಮಕ ಕಲಿಕೆ, ವಿಭೇದಾತ್ಮಕ ಕಲಿಕೆ ಅಂತ ಕೂಡ ಕರಿತೀವಿ. ಯಾಕೆ ಈ ಥರ ನಾನು ಹೇಳ್ತಾ ಇದ್ದೀನಿ ಅಂದರೆ ಅವೆಲ್ಲವೂ ಒಂದೇ ಅಂತ, ಮತ್ತು ಅವನ್ನೆಲ್ಲ ಸೇರಿಸ್ಕೊಂಡು ನೀವು ಬೇರೆ ಕನ್ಫ್ಯೂಷನ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು. ಸೊ ನಂತರ ಪರಿಕಲ್ಪನೆಗಳ ಕಲಿಕೆ. ಸೊ ಒಟ್ಟು 8 ಪ್ರಕಾರಗಳಿದ್ದಾವೆ ಪರಿಕಲ್ಪನೆಗಳ ಕಲಿಕೆ. ನಂತರ ನಿಯಮಗಳ ಕಲಿಕೆ, ಹಾಗೆ ಸಮಸ್ಯೆ ಪರಿಹಾರದ ಕಲಿಕೆ, ಅತ್ಯಂತ ಉನ್ನತ ಕಲಿಕೆ ಅಂತ ನಾವು ಹೇಳ್ಬೋದು. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಕಲಿಕೆಯಲ್ಲಿ ಸಾಕ್ತಕ್ಕಂಥದ್ದು ಯಾವ ರೀತಿಯಾಗಿದೆ ಅಂತಕ್ಕಂಥದ್ದು. 8 ಮೆಟ್ಟಿಲುಗಳು ನಿಮಗೆ ಚಿತ್ರದಲ್ಲಿ ಕಾಣಿಸ್ತಾ ಇದ್ದಾವೆ. ಸೊ ಇದರಲ್ಲಿ ಮೊದಲನೇದು ಸಂಜ್ಞಾ ಕಲಿಕೆ, ಉದ್ದೀಪನ ಕಲಿಕೆ ಅಥವಾ ಅನುಕ್ರಿಯಾ ಕಲಿಕೆ, ಉದ್ದೀಪನ ಅನುಕ್ರಿಯಾ ಕಲಿಕೆ, ಸರಪಳಿ ಕಲಿಕೆ, ಶಾಬ್ದಿಕ ಸಹಚರ್ಯ ಕಲಿಕೆ, ಬಹುಮುಖ ಪ್ರತ್ಯೇಕತೆಯ ಕಲಿಕೆ, ಕಲ್ಪನಾ ಕಲಿಕೆ, ನಿಯಮ ಕಲಿಕೆ ಮತ್ತು ಸಮಸ್ಯೆ ಪರಿಹಾರ ಕಲಿಕೆ. ಇದು ಅತ್ಯಂತ ಉನ್ನತ ಮಟ್ಟದ ಕಲಿಕೆ. ಅತ್ಯಂತ ಕೆಳಮಟ್ಟದ ಕಲಿಕೆ ಸಂಜ್ಞಾ ಕಲಿಕೆ ಆಗಿದೆ. ಸೊ ಈ ಪ್ರಶ್ನೆಯನ್ನು ಕೂಡ ಪರೀಕ್ಷೆಯಲ್ಲಿ ಕೇಳಿದ್ರು. ಗ್ಯಾಗ್ನೆ ಅವರ ಪ್ರಕಾರ ಅತ್ಯಂತ ಕೆಳ ಹಂತದ ಕಲಿಕೆ ಯಾವುದು ಅಂದರೆ ಅದು ಸಂಜ್ಞಾ ಕಲಿಕೆ. ಗ್ಯಾಗ್ನೆರವರ ಪ್ರಕಾರ ಕಲಿಕೆಯ ಅತ್ಯಂತ ಉನ್ನತ ಮಟ್ಟದ ಕಲಿಕೆ ಯಾವುದು ಅಂತ ಹೇಳಿದ್ರೆ ಸಮಸ್ಯೆ ಪರಿಹಾರ ಕಲಿಕೆ. ನೋಡಿ, ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಎಷ್ಟು ಈಸಿಯಾಗಿ ಕಂಡುಹಿಡ್ಕೋಬಹುದು. ಯಾಕೆಂದ್ರೆ ನಮಗೆ ಈ ಎಲ್ಲ ಅಂಶಗಳು ಖಂಡಿತವಾಗಿ ನೆನಪಲ್ಲಿ ಇದ್ರೆ ಮಾತ್ರ ಹೇಳಲಿಕ್ಕೆ ಸಾಧ್ಯ. ನೀವು ಅಟ್ಲೀಸ್ಟ್ ಇವೆರಡನ್ನಾದರೂ ನೆನಪಿಟ್ಕೊಳ್ಬೇಕಾಗತ್ತೆ. ಸೊ ಇದು ಗ್ಯಾಗ್ನೆ ಅವರ ಪ್ರಕಾರ ಶ್ರೇಣೀಕೃತ ಕಲಿಕಾ ಮಾದರಿಯ 8 ಪ್ರಕಾರಗಳು.
ಸೊ ಅದರಲ್ಲಿ ಸಂಜ್ಞಾ ಕಲಿಕೆ ಅಥವಾ ಸೂಚನಾ ಕಲಿಕೆ, ಸಂಕೇತ ಕಲಿಕೆ ಅಂತ ಹೇಳಿದ್ರೆ ಇದನ್ನ ಮೊದಲನೇ ಕಲಿಕೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಹಾಲಿನ ಸೀಸೆ ನೋಡಿ ಅಳು ನಿಲ್ಲಿಸುವುದು, ಇದು ಒಂದು ಕಲಿಕೆ. ಇದು ಹೆಂಗೆ ಅಂದ್ರೆ ಬೆಸ್ಟ್. ಫಾರ್ ಎಕ್ಸಾಂಪಲ್, ತಂದೆ ಏನಾದರೂ ಸ್ವಲ್ಪ ಮರೆ ಆದ್ರೆ, ಅವಾಗ ಮಗು, ತಾಯಿ ಮರೆ ಆದ್ರೆ ಅಳ್ತಾ ಇರುತ್ತೆ ಮಗು, ಅಂತ ಸಂದರ್ಭದಲ್ಲಿ ಬಂದು ಅವರಿಗೆ ಮುಖವನ್ನು ತೋರಿಸ್ತಕ್ಕಂಥದ್ದು, ಅಥವಾ ತುಂಬಾ ಅಳ್ತಿರ್ತಕ್ಕಂಥ ಮಗುವಿಗೆ ಹಾಲಿನ ಒಂದು ಸೀಸೆಯನ್ನ ಕೊಟ್ರೆ, ಅಂದ್ರೆ ಹಾಲಿಂದ ಒಂದು ಬುರುಡೆಯನ್ನ ಅವರಿಗೆ ಕೊಟ್ರೆ, ಸೊ ಅಂತ ಸಂದರ್ಭದಲ್ಲಿ ಅದು ನೋಡಿ ಮಗು ತಕ್ಷಣನೇ ಏನ್ ಮಾಡುತ್ತೆ, ಅಳುವನ್ನ ನಿಲ್ಸುತ್ತೆ. ಈಗೆಲ್ಲ ಚಾಕ್ಲೇಟ್ ಅದು ಇದು ಬೇಕು, ಈಗೆಲ್ಲ ಮಕ್ಕಳಿಗೆ ಮೊಬೈಲು, ಟ್ಯಾಬ್ಲೆಟ್, ಲ್ಯಾಪ್ಟಾಪ್ ಕೊಡಬೇಕು, ಅದು ಬೇರೆ ಪ್ರಶ್ನೆ. ಸೊ ಇದು ಒಂದು ಮೊದಲನೇ ಕಲಿಕೆಯ ಒಂದು ಹಂತ ಅಂತ ಹೇಳ್ಬೋದು. ಅದು ಸೂಚನಾ ಕಲಿಕೆ ಅಥವಾ ಸಂಕೇತ ಕಲಿಕೆ. ಇನ್ನ ಪ್ರಚೋದನೆಗೆ ಪ್ರತ್ಯುತ್ತರ ಕಲಿಕೆ. ಸೊ ಪ್ರಚೋದನೆ ಮತ್ತು ಅದಕ್ಕೆ ಸಕ್ಕಂತ ಪ್ರತ್ಯುತ್ತರ ಕಲಿಕೆ, ಇದು ಎರಡನೇ ಒಂದು ಕಲಿಕೆ ಅಂತ ಹೇಳ್ಬೋದು. ಹಾಗೆ ಸರಪಳಿ ಕಲಿಕೆ ಮತ್ತು ಸ್ನಾಯು ಕಲಿಕೆ ಅಂತ ಇದೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಮಗುವಿನ ಚಲನಾ ಕ್ರಿಯೆ ಶಿರೋಪಾದಾಭಿಮುಖ ಬೆಳವಣಿಗೆ ಅಂತ ಹೇಳ್ತಾರೆ. ಇದನ್ನ ನೀವು ಕೇಳಿರ್ಬೋದು. ಸೆಫೆಲೋ ಕಾರ್ಡಲ್ ತತ್ವ ಅಂತ ಕೂಡ ಅದನ್ನ ಕರಿತೀವಿ. ಸೊ ಇದನ್ನು ಕೂಡ ಬಹಳಷ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ನೋಡ್ಬೋದು. ಸ್ನಾಯು ಕಲಿಕೆ ಹೇಗಾಗ್ತದೆ ಅಂತಕ್ಕಂಥದ್ದು, ಮಗುವಿನ ಒಂದು ಚಲನಾ ಕ್ರಿಯೆ ಏನಿದೆ ಅದು ಕೂಡ ಸ್ನಾಯು ಕಲಿಕೆ. ಅಂದ್ರೆ ಮಗು ಹುಟ್ಟಿದಾಗ ಹೇಗೆ ನಡೀತಾ ಇರ್ತದೆ, ಮುಂದೆ ಹೇಗೆ ಅದು ಭದ್ರವಾಗಿ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ತದೆ, ಮೊದಲು ಅಂಬೆಗಾಲ ಹಾಕುತ್ತೆ, ನಂತರ ಗೋಡೆ ಸಪೋರ್ಟ್ ತಗೊಳುತ್ತೆ, ನಂತರ ಅದು ಒಂದೇ ನಡೆಯಕ್ಕೆ ಬರುತ್ತೆ. ಅಂದ್ರೆ ಶಿರೋಪಾದಾಭಿಮುಖ ಬೆಳವಣಿಗೆ ಅಂತ ಕರಿತೀವಿ. ಅಂದ್ರೆ ಶಿರದಿಂದ ಪಾದದವರೆಗೆ, ತಲೆಯಿಂದ ಪಾದದವರೆಗೆ ಬೆಳವಣಿಗೆ ಆಗ್ತಕ್ಕಂಥದ್ದು ಸೆಫೆಲೋ ಕಾರ್ಡಲ್ ತತ್ವ ಅಂತ ಹೇಳ್ತಾರೆ. ಇದನ್ನು ಕೂಡ ಸಾಕಷ್ಟು ಬಾರಿ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಇದನ್ನು ಕೂಡ ಸರಪಳಿ ಕಲಿಕೆ ಅಥವಾ ಸ್ನಾಯು ಕಲಿಕೆ ಅಂತ ನಾವು ಹೇಳ್ಬೋದು. ಇದು ಮೂರನೇ ಒಂದು ಕಲಿಕೆಯ ಹಂತ. ಇನ್ನು ನಾಲ್ಕನೇ ಕಲಿಕೆ ಅಂತ ಶಾಬ್ದಿಕ ಸಹಚರ್ಯ ಕಲಿಕೆ ಅಥವಾ ಭಾಷಾ ಕಲಿಕೆ ಅಂತಕ್ಕಂಥದ್ದು. ಮಗು ಮಾತನಾಡಲಿಕ್ಕೆ ಬರ್ತಕ್ಕಂಥದ್ದು, ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತಕ್ಕಂಥದ್ದು, ಶಬ್ದಗಳನ್ನ, ಭಾಷೆಯನ್ನ ಕಲಿಸ್ತಕ್ಕಂಥದ್ದು, ಕಲಿತಕ್ಕಂಥದ್ದು. ಸೊ ಇದು ಒಂದು ಶಾಬ್ದಿಕ ಸಹಚರ್ಯ ಕಲಿಕೆ ಅಂತ ಹೇಳ್ಬೋದು. ಇನ್ನು ಬಹುವಿಧ ವ್ಯತ್ಯಾಸದ ಕಲಿಕೆ ಅಥವಾ ವ್ಯತ್ಯಾಸಾತ್ಮಕ ಕಲಿಕೆ, ವಿಭೇದಾತ್ಮಕ ಕಲಿಕೆ ಅಂತ ಇದೆ. ಸೊ ಇದು ತುಂಬಾ ಸಿಂಪಲ್. ವಿಭೇದಾತ್ಮಕ ಅಥವಾ ವ್ಯತ್ಯಾಸಾತ್ಮಕ ಅಂತ ಹೇಳಿದ್ರೆ ನಿಮಗೆ ಬಹಳ ಮುಖ್ಯವಾಗಿ ಈ ಒಂದು ವಿಭೇದೀಕರಣ ಕಲಿಕೆ ಅಂತ ಏನು ಹೇಳೋದಾದ್ರೆ, ಉದ್ದೀಪನಗಳ ಮಧ್ಯೆ ಇರುವಂತಹ ವ್ಯತ್ಯಾಸಗಳನ್ನು ಗುರುತಿಸಿ ವಿಭಿನ್ನ ಅನುಕ್ರಿಯೆಗಳನ್ನು ತೋರುವಂತಹ ವರ್ತನೆಯನ್ನ ವಿಭೇದೀಕರಣ ಕಲಿಕೆ ಅಂತೇಳಿ ಕರಿತೀವಿ. ಅಲ್ಲಿ ವ್ಯತ್ಯಾಸಗಳನ್ನು ಗುರುತಿಸ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಮಕ್ಕಳಲ್ಲಿ ಪ್ರಾರಂಭದಲ್ಲಿ ಉದ್ದೀಪನಗಳ ಸಾರ್ವತ್ರೀಕರಣ ಹೆಚ್ಚಾಗಿ ಕಂಡುಬಂದರೂ ಸಹ ಅವರು ಬೆಳೆದಂತೆಲ್ಲ ಉದ್ದೀಪನಗಳಲ್ಲಿರುವಂತಹ ವ್ಯತ್ಯಾಸಗಳನ್ನು ಗುರುತಿಸಿ ವಿಭಿನ್ನವಾದ ಅನುಕ್ರಿಯೆಗಳನ್ನು ತೋರಿಸ್ತಾರೆ. ಉದ್ದೀಪನಕ್ಕೆ ಅಂದರೆ ನಾವು ಏನು ಕೊಡ್ತೀವಿ ಆ ಮಕ್ಕಳಿಗೆ, ಆ ಒಂದು ಉದ್ದೀಪನಕ್ಕೆ ಸಂಬಂಧಪಟ್ಟಂತೆ ಅವರು ಉದ್ದೀಪನಗಳಲ್ಲಿ ಬೇರೆ ಬೇರೆ ವ್ಯತ್ಯಾಸಗಳನ್ನು ನೋಡ್ತಕ್ಕಂಥದ್ದು ಪ್ರಾರಂಭ ಆಗುತ್ತೆ ಅಂತ. ಅದನ್ನೇ ನಾವು ವಿಭೇದೀಕರಣ ಅಥವಾ ವಿಭೇದಾತ್ಮಕ ಕಲಿಕೆ, ವ್ಯತ್ಯಾಸಾತ್ಮಕ ಕಲಿಕೆ, ಬಹು ವಿಧದ ವ್ಯತ್ಯಾಸದ ಕಲಿಕೆ ಅಂತ ಕರಿತೀವಿ. ಇನ್ನು ಪರಿಕಲ್ಪನೆಗಳ ಕಲಿಕೆ ಅಂದರೆ ಏನು ಅಂತ ನೋಡೋಣ. ಒಂದು ವರ್ಗಕ್ಕೆ ಸೇರಿದ ವಸ್ತುಗಳನ್ನು ಒಂದೇ ಉದ್ದೀಪನವಾಗಿ ಪರಿಗಣಿಸುತ್ತೇವೆ. ಅಂದರೆ ಮರಗಳಲ್ಲಿ ಯಾವುದೇ ವಿಧವಿರಬಹುದು, ಆದರೆ ಅವುಗಳು ಕೇವಲ ಸಾಮಾನ್ಯ ಲಕ್ಷಣಗಳನ್ನು ಹೊಂದಿರುವುದರಿಂದ ಅವುಗಳನ್ನು ಮರ ಅಂತಲೇ ನಾವು ಪರಿಗಣಿಸ್ತೀವಿ. ಅಂದರೆ ಎಷ್ಟೋ ಮರಗಳನ್ನು ನೋಡ್ತೀವಿ, ಆದರೆ ಟೋಟಲಿ ಮರ ಅಂತಲೇ ಕರಿತೀವಿ. ಇದು ಪರಿಕಲ್ಪನೆಗೆ ಸಂಬಂಧಪಡುತ್ತೆ. ಒಂದು ಪರಿಕಲ್ಪನೆಯಾಗಿ ಪರಿಗಣಿಸುತ್ತೇವೆ ಮತ್ತು ಅದನ್ನು ಇನ್ನೊಂದು ವರ್ಗದ ವಸ್ತುವಿನೊಂದಿಗೆ ಬೇರ್ಪಡಿಸುತ್ತೇವೆ. ಉದಾಹರಣೆಗೆ, ಫಾರ್ ಎಕ್ಸಾಂಪಲ್, ಮನೆ ಒಂದು ವರ್ಗದೊಳಗಿನ ವಸ್ತುವಲ್ಲಿ ಸಾರ್ವತ್ರೀಕರಣವನ್ನು ನಾವೇನು ಮಾಡ್ತೀವಿ, ವರ್ಗದ ಮಧ್ಯೆ ಅದನ್ನು ವಿಭೇದೀಕರಣವನ್ನು ಮಾಡ್ತೀವಿ. ಅಂದರೆ ಮನೆಯಲ್ಲಿ ಎಷ್ಟೋ ಮನೆಗಳನ್ನು ನಾವು ನೋಡ್ತೀವಿ. ಸೊ ಇದಕ್ಕೆ ಒಂದು ಪರಿಕಲ್ಪನಾ ಕಲಿಕೆ ಅಂತ ನಾವು ಹೇಳ್ಬೋದು. ಅಂದರೆ ಸಾಮಾನ್ಯ ಲಕ್ಷಣಗಳನ್ನು ಹೊಂದಿರುವುದರಿಂದ ಅವುಗಳನ್ನು ಒಂದು ಪರಿಕಲ್ಪನೆಯಾಗಿ ನಾವು ತಗೊಳ್ಳೋದು ಅಷ್ಟೇನೆ ಆ ಒಂದು ಕಲಿಕೆಗೆ ಸಂಬಂಧಪಡುತ್ತೆ. ಇದು ಕಲಿಕೆಯ 6ನೇ ವಿಧ. ಅದು ಗ್ಯಾಂಗ್ನೆ ಅವರ ಪ್ರಕಾರ. ಇನ್ನು ತತ್ವಗಳ ಕಲಿಕೆ ಅಥವಾ ನಿಯಮಗಳ ಕಲಿಕೆ ಅಂತೇಳಿ ನಾವು ಕರಿತೀವಿ. ಸೊ ಈ ಒಂದು ತತ್ವಗಳ ಕಲಿಕೆ ಅಥವಾ ನಿಯಮಗಳ ಕಲಿಕೆ ಅಂದರೆ ಏನು ಅಂತ ನೋಡೋದಾದ್ರೆ, ತತ್ವಗಳ ಕಲಿಕೆ ಪರಿಕಲ್ಪನೆಗಳ ಕಲಿಕೆಯ ಮೇಲೆ ಅವಲಂಬಿತವೆ. ಅಂದರೆ ನಾವು ಮೇಲೆ 6ನೇ ಒಂದು ಕಲಿಕೆಯ ವಿಧವನ್ನು ನೋಡಿದ್ವಿ ಅಲ್ಲಿ. ಇನ್ನು ತತ್ವಗಳು 2 ಅಥವಾ ಹೆಚ್ಚಿನ ಪರಿಕಲ್ಪನೆಗಳ ಮಧ್ಯೆ ಇರುವಂಥ ನಿಯಮಿತ ಸಂಬಂಧವನ್ನು ತೋರುತ್ತವೆ. ಒಬ್ಬ ವ್ಯಕ್ತಿ ತನ್ನ ಪರಿಸರದಲ್ಲಿ ಸಮರ್ಪಕವಾಗಿ ಕಾರ್ಯನಿರ್ವಹಿಸಬೇಕಾದರೆ ಹಲವಾರು ತತ್ವಗಳನ್ನು ಅಂದರೆ ನಿಯಮಗಳನ್ನು ಕಲಿಬೇಕಾಗತ್ತೆ. ವ್ಯಾಕರಣ, ವಿಜ್ಞಾನ, ಗಣಿತ ಇತ್ಯಾದಿಗಳನ್ನು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಅವನು ಕಲೀಲೇಬೇಕಾಗತ್ತೆ. ಇದು ಒಂದು ನಿಯಮ ಕಲಿಕೆ ಅಥವಾ ತತ್ವ ಕಲಿಕೆ ಅಂತ ಹೇಳ್ಬೋದು. ಇನ್ನು
ನಮ್ಮ ನೆಚ್ಚಿನ ತರಗತಿಯ ಕಲಿಕೆಯ ತತ್ವಗಳನ್ನು ವಿಕಾಸಕ್ಕೆ ಅದು ಸಹಾಯಕ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೆನಪಿಸ್ಕೊಳ್ಬೇಕಾಗತ್ತೆ. ಹಾಗೆ ಕಲಿಕೆಯ ಒಂದು ಹಂತಗಳನ್ನು ನಾನು ಆಗಲೇ ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ. ಕೆಳಮಟ್ಟದ ಕಲಿಕೆಯಿಂದ ಉನ್ನತ ಮಟ್ಟದ ಕಲಿಕೆಗೆ ಸಾಕ್ತಕ್ಕಂಥದ್ದು, ಅದು ಸಂಜ್ಞಾ ಕಲಿಕೆಯಿಂದ ಉದ್ದೀಪನ ಅನುಕ್ರಿಯೆ ಕಲಿಕೆ, ಸರಪಳಿ ಕಲಿಕೆ, ಶಾಬ್ದಿಕ ಸಹಚರ್ಯ ಕಲಿಕೆ, ಬಹುಮುಖ ಪ್ರತ್ಯೇಕತೆಯ ಕಲಿಕೆ, ಪರಿಕಲ್ಪನಾ ಕಲಿಕೆ, ನಿಯಮ ಕಲಿಕೆ ಅಥವಾ ತತ್ವ ಕಲಿಕೆ, ಇನ್ನು ಸಮಸ್ಯೆ ಪರಿಹಾರ ಕಲಿಕೆ. ಸೊ ಕೊನೆಯದು ಅಂದರೆ ಅತ್ಯಂತ ಉನ್ನತ ಮಟ್ಟದ ಕಲಿಕೆಯಾಗಿರುತ್ತೆ. ಕಲಿಕಾ ಪ್ರಕ್ರಿಯೆಯ ಉನ್ನತ ಶ್ರೇಣಿ ಕಂಡುಬರುವುದೇ ಸಮಸ್ಯೆ ಪರಿಹಾರ ಕಲಿಕೆ. ಇದು ತತ್ವಗಳು ಹಾಗೂ ನಿಯಮಗಳ ಕಲಿಕೆಯ ಮೇಲೆ ಅವಲಂಬಿತವಾಗಿರುತ್ತೆ. ಸೊ ನಿಯಮಗಳು ಮತ್ತು ತತ್ವಗಳು ಏನಿತ್ತು, ಪರಿಕಲ್ಪನೆಗಳ ಮೇಲೆ ಕೂಡ ಇದು ಡಿಪೆಂಡ್ ಆಗಿರುತ್ತೆ. ಸಮಸ್ಯೆ ನಿರ್ವಹಣಾ ಸನ್ನಿವೇಶಗಳಲ್ಲಿ ವಿದ್ಯಾರ್ಥಿಯು ನಿಯಮಗಳನ್ನು ಪ್ರಯೋಗಿಸುವುದನ್ನು ಇದು ಸೂಚಿಸುತ್ತದೆ. ಸೊ ಆ ನಿಯಮಗಳನ್ನು ನಾವು ಇಲ್ಲಿ ಪ್ರಯೋಗ ಮಾಡ್ತಾನೆ ಯಾವಾಗ ಅಂದರೆ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂತಹ ಅಂಶ. ಅವನು ಅಲ್ಲಿ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥದ್ದು ನಾವು ಗಮನಿಸ್ತೀವಿ. ಸೊ ಇದಿಷ್ಟು ಕಲಿಕಾ ಸಿದ್ಧಾಂತಗಳ ಬಗ್ಗೆ. ನಿಮಗೆ ಸ್ವಲ್ಪ ಅದರ ಬಗ್ಗೆ ಮಾಹಿತಿ ಮತ್ತು ಯಾವ ಕಲಿಕಾ ಸಿದ್ಧಾಂತಗಳನ್ನು ಯಾರ್ಯಾರು ರೂಪಿಸಿದ್ರು ಅಂತಕ್ಕಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ನಾನು ನಿಮಗೆ ಮತ್ತೊಮ್ಮೆ ಸ್ವಲ್ಪ ಕನ್ಫರ್ಮೇಷನ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಮೊದಲನೇದು ಸಂಜ್ಞಾ ಕಲಿಕೆ ಅಂತ ನಾವು ನೋಡಿದ್ವಿ, ಅಥವಾ ಸೂಚನಾ ಕಲಿಕೆ. ಅದೇ ಹಾಲಿನ ಸೀಸೆಯನ್ನು ನೋಡಿ ಮಗು ಅಳೋದನ್ನು ನಿಲ್ಲಿಸುತ್ತೆ ಅಂತ ಹೇಳಿದ್ದೆ ನಾನು. ಇದನ್ನು ಪ್ರತಿಪಾದನೆ ಮಾಡಿದ್ದು ಸಂಜ್ಞಾ ಕಲಿಕೆಯನ್ನು ಪಾವ್ಲೋವ್ರವರು ಪ್ರತಿಪಾದನೆಯನ್ನು ಮಾಡ್ತಾರೆ. ಸೊ ಯಾರು ಅದನ್ನು ಕೂಡ ನೆನಪಿಟ್ಕೊಳ್ಳಿ ನೀವು, ಇದನ್ನು ಪಾವ್ಲೋವ್ರವರು. ಸೊ ಈ ಪಾವ್ಲೋವ್ರವರು ರಷ್ಯಾದ ಒಬ್ಬ ಮನೋವಿಜ್ಞಾನಿಯಾಗಿದ್ದಾರೆ. ಸೊ ಇವರು ಈ ಒಂದು ಸಂಜ್ಞಾ ಕಲಿಕೆಯನ್ನು ಏನು ಮಾಡ್ತಾರೆ, ಪ್ರತಿಪಾದನೆಯನ್ನು ಮಾಡ್ತಾರೆ. ಅದು ನಿಮಗೆ ಗೊತ್ತಿರಲಿ. ಅದನ್ನು ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಅಂತ ಕೂಡ ನಾವು ಕರಿತೀವಿ. ಸೊ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಅಂದರೆ ಸಹಜ ಉದ್ದೀಪನಕ್ಕೆ ಸಹಜ ಅನುಕ್ರಿಯೆ ತೋರ್ತಕ್ಕಂಥದ್ದು. ಸೊ ಇದನ್ನು ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಅಂತ ಕೂಡ ಹೇಳ್ತೀವಿ. ಇನ್ನು ಪ್ರಚೋದನೆಗೆ ಪ್ರತ್ಯುತ್ತರ. ಸೊ ಈ ಕಲಿಕೆಯ ಬಗ್ಗೆ ನಿಮಗೆ ಹೇಳೋದೇ ಬೇಡ ನಾನು, ಯಾಕಂದರೆ ನಿಮಗೆಲ್ಲ ಗೊತ್ತು. ಸ್ಟಿಮ್ಯುಲಸ್ ಆ್ಯಂಡ್ ರೆಸ್ಪಾನ್ಸ್, ಉದ್ದೀಪನ ಅನುಕ್ರಿಯೆ ಅಂತ ನಾವು ಕರಿತೀವಿ. ಹಾಗೆ ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಅಂತ ಕೂಡ ಅದನ್ನು ನಾವು ಹೇಳ್ಬೋದು. ಸೊ ಇದನ್ನು ಪ್ರತಿಪಾದನೆ ಮಾಡಿದ್ದು ನಿಮಗೆಲ್ಲ ಗೊತ್ತು, BF ಸ್ಕಿನ್ನರ್ ಅವರು. ಯಾರು? ಸ್ಕಿನ್ನರ್. ಸೊ ಇದನ್ನು ಅವರು ಬೆಳಕಿಗೆ ತರ್ತಾರೆ. ಉದ್ದೀಪನ ಅನುಕ್ರಿಯೆ ಕಲಿಕೆ, ಪ್ರಚೋದನೆ ಪ್ರತ್ಯುತ್ತರ ಕಲಿಕೆ ಅಂತ ಕೂಡ ಅದನ್ನು ಕರಿತೀವಿ. ಕ್ರಿಯಾಜನ್ಯ ಅನುಬಂಧ ಕಲಿಕೆಯಲ್ಲಿ ನಾವು ಜೀವಿಯಿಂದ ಹೊರಹೊಮ್ಮುವಂಥ ವರ್ತನೆ ಸಮರ್ಪಕವಾಗಿದ್ದರೆ ಅದಕ್ಕೆ ಪುಷ್ಟೀಕರಣ ನೀಡುವಂತಹ ಮೂಲಕ ಜೀವಿಯ ವರ್ತನೆಯನ್ನು ಅನುಬಂಧಿಸಲಾಗುತ್ತದೆ. ಸೊ ಇದು ಅದರ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂತಹ ವಿಚಾರಗಳು. ಇನ್ನು ಸರಣಿ ಕಲಿಕೆ, ಸ್ನಾಯು ಕಲಿಕೆ ಅದ್ರ ಬಗ್ಗೆ ಹೇಳೋದಾದರೆ ಮತ್ತೆ ಅದರಲ್ಲಿ ಎರಡು ರೀತಿ ಬರುತ್ತದೆ. ಶಾಬ್ದಿಕ ಸರಣಿ ಮತ್ತು ಗತಿಶೀಲನಾ ಚಟುವಟಿಕೆಗಳು ಅಂತ ಬರುತ್ತೆ. ಶಾಬ್ದಿಕ ಅಂತ ಹೇಳಿದರೆ ಮೊದಲು ಕಲಿತಂತಹ ಎರಡು ಅಥವಾ ಹೆಚ್ಚಿನ ಉದ್ದೀಪನ ಅನುಕ್ರಿಯೆಗಳ ನಡುವೆ ಜೋಡಿಸುವುದು ಶಾಬ್ದಿಕ ಸರಣಿ ಅಂತ ಹೇಳ್ತೀವಿ. ನಾವು ಮಾತನಾಡುವ ಭಾಷೆಯಲ್ಲಿ ಈ ಥರ ಹಲವಾರು ಐಚ್ಛಿಕ ಸರಣಿಗಳ ಅಂಶಗಳನ್ನು ಕಾಣುತ್ತೇವೆ. ಅಪ್ಪ, ಅಮ್ಮ, ಹುಡುಗ, ಹುಡುಗಿ, ಈ ಥರದ್ದು ಇದು ಶಾಬ್ದಿಕ ಸರಣಿ ಆಗಿರುತ್ತೆ. ಇನ್ನು ಗತಿ ಚಟುವಟಿಕೆಗಳ ಸರಣಿ ಅಂತ ನಾವು ಅದರಲ್ಲಿ ವಿಧವನ್ನು ನೋಡೋದಾದರೆ, ಯಾವುದೇ ಒಂದು ಕಾರ್ಯವನ್ನು ಪೂರ್ಣಗೊಳಿಸಬೇಕಾದರೆ ಹಲವಾರು ಗತಿಶೀಲ ಚಟುವಟಿಕೆಗಳ ಸರಣಿಯನ್ನು ಕಾಣ್ತೇವೆ. ಅಂದರೆ ಒಬ್ಬ ವ್ಯಕ್ತಿ ವಾಹನವನ್ನು ಚಲಾಯಿಸುವಾಗ ಅವನಲ್ಲಿ ಹಲವಾರು ಗತಿ ಚಟುವಟಿಕೆಗಳ ಸರಣಿ ಕಾರ್ಯದಲ್ಲಿ ನಿರ್ವಹಿಸುವುದನ್ನು ನೋಡ್ತೀವಿ. ಅಂದರೆ ಹೇಗೆ ಅವನು ವಾಹನ ಚಲಾವಣೆ ಮಾಡುವಾಗ ಮಾಡ್ತಕ್ಕಂಥ ಎಲ್ಲ ಚಟುವಟಿಕೆಗಳು ಅಲ್ಲಿ ಬರುತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಅದಕ್ಕೆ ಸ್ನಾಯು ಕಲಿಕೆ ಅಂತ ಕೂಡ ಅದನ್ನು ಕರೀತಾರೆ ಅಂತ ನಾನು ನಿಮಗೀಗ ಆಲ್ರೆಡಿ ಹೇಳಿದ್ದೀನಿ. ಇನ್ನು ಕಾಡಲ್ ತತ್ವ ಅದ್ರ ಬಗ್ಗೆ ಕೂಡ ನಾನು ಮತ್ತೊಮ್ಮೆ ರಿಪೀಟ್ ಮಾಡಬೇಕಾಗಿಲ್ಲ. ಸೊ ಆ ಕೆಲವೊಂದು ಅಂಶಗಳನ್ನು ನೆನಪು ಮಾಡಿಕೊಂಡು ನಿಮಗೀಗ ತಿಳಿಸ್ತಾ ಇದ್ದೀನಿ ಅಂತ ಹೇಳ್ತಾ, ಇನ್ನು ಕಲಿಕೆಯ ವಿಧಗಳನ್ನು ನೀವು ಈಗ ಚರ್ಚೆ ಮಾಡಿದ್ವಿ. ಅದು ಶ್ರೇಣೀಕೃತ ಕಲಿಕೆಯ ಒಂದು ರೂಪದಲ್ಲಿ ಕಲಿಕೆ 8 ವಿಧಗಳಲ್ಲಿ ವರ್ಗೀಕರಣ ಮಾಡಿದ್ದಾರೆ, ಗ್ಯಾಂಗ್ನೆ ಅವರ ಪ್ರಕಾರ ಅಂತ ತಿಳ್ಕೊಂಡ್ರೆ. ಸೊ ಅದ್ರ ಮೇಲೆ ಬಂದಿರತಕ್ಕಂಥ ಕೆಲವೊಂದು ಪ್ರಶ್ನೆಗಳನ್ನು ಈಗ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ಈ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಶಾಸ್ತ್ರೀಯ ಅನುಬಂಧನ ಕಲಿಕೆಯನ್ನು ಈ ಕೆಳಗಿನ ಕಲಿಕೆಯನ್ನು ಉಪಯೋಗಿಸಿ ರೂಪಿಸಲಾಗಿದೆ. ಶಾಸ್ತ್ರೀಯ ಅನುಬಂಧನ ಕಲಿಕೆಯನ್ನು ಯಾವ ಕಲಿಕಾ ಉಪಯೋಗಿಸಿ ಅದನ್ನು ರೂಪಿಸಲಾಗಿದೆ? ಸಮಸ್ಯೆ ಪರಿಹಾರ ಕಲಿಕೆ, ಪ್ರತಿ ಪುಷ್ಟೀಕರಣ, ಸಂಕೇತ ಕಲಿಕೆ, ಅರ್ಥಪೂರ್ಣ ಕಲಿಕೆ. ಸೊ ಇದು ಪ್ರಶ್ನೆ ಸಂಖ್ಯೆ 1. ಇದಕ್ಕೆ ನಿಮ್ಮ ಉತ್ತರ ಏನು ಅಂತಕ್ಕಂಥದ್ದನ್ನು ನನಗೆ ತಿಳಿಸ್ಬೇಕು. ಸೊ ಶಾಸ್ತ್ರೀಯ ಅನುಬಂಧನ ಕಲಿಕೆಯನ್ನು ಯಾವ ಒಂದು ಕಲಿಕೆಯನ್ನು ಉಪಯೋಗಿಸಿ ರಚನೆ ಮಾಡಲಾಗಿದೆ ಅಂತಕ್ಕಂಥದ್ದು. ಇನ್ನು ಪ್ರಶ್ನೆ ಸಂಖ್ಯೆ 2,
ರಾಬರ್ಟ್ ಗ್ಯಾಂಗ್ನೆ ಸೂಚಿಸಿದ ಕಲಿಕಾ ಶ್ರೇಣಿಗಳಲ್ಲಿ ಅರ್ಥಪೂರ್ಣ ಕಲಿಕೆಯು ಕಂಡುಬರುವುದು ಎಲ್ಲಿ ಅಂತ. ಸಂಕೇತ ಕಲಿಕೆಯಲ್ಲಿ, ಶಾಬ್ದಿಕ ಕಲಿಕೆಯಲ್ಲಿ, ಪರಿಕಲ್ಪನೆಗಳ ಕಲಿಕೆಯಲ್ಲಿ, ಸರಣಿ ಕಲಿಕೆಯಲ್ಲಿ ಅಂತ ಇದೆ. ಸೊ ನೀವು ಯಾವುದು ಅಂತೇಳಿ 8ರಲ್ಲಿ ಈ 4 ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದರಲ್ಲಿ ಅರ್ಥಪೂರ್ಣ ಕಲಿಕೆ ಆಗತ್ತೆ ಅಂತಕ್ಕಂಥದ್ದನ್ನು ನನಗೆ ನೀವು ಕಮೆಂಟ್ ಮುಖಾಂತರ ತಿಳಿಸಬೇಕು. ಅದು ಪ್ರಶ್ನೆ ಸಂಖ್ಯೆ 2. ಇನ್ನು ಪ್ರಶ್ನೆ ಸಂಖ್ಯೆ 3, ರಾಬರ್ಟ್ ಗ್ಯಾಂಗ್ನೆ ಸೂಚಿಸಿದ ಸಮಸ್ಯೆ ಪರಿಹಾರ ಕಲಿಕೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಸಮಸ್ಯೆಗೆ ಪರಿಹಾರ ಸೂಚಿಸತಕ್ಕಂಥದ್ದು ಕೊನೆಯ ಹಂತ. ಇದು ಸರ್ವ ವ್ಯಾಪಕವಾದದ್ದು. ಇದು ಉನ್ನತ ಬೌದ್ಧಿಕ ಕ್ರಿಯೆಗಳನ್ನು ಒಳಗೊಂಡಿದೆ. ಪ್ರತಿ ಪುಷ್ಟೀಕರಣ ಆಧಾರಿತವಾದದ್ದು. ಗ್ರಹಿಕಾ ನಿಯಮಗಳನ್ನು ಅನುಸರಿಸುತ್ತದೆ. ಸೊ ಇದರಲ್ಲಿ ಯಾವುದು ಉತ್ತರ ಅಂತ ನೀವು ಹೇಳಬೇಕು. ನಿಮಗೆ ಎಲ್ಲ ಪ್ರಶ್ನೆಗಳನ್ನು ಹೋಮ್ವರ್ಕ್ ಕೊಡೋದು ಬೇಡ ಅಂದರೆ ಇದೊಂದು ಪ್ರಶ್ನೆಗೆ ನಾನು ಉತ್ತರವನ್ನು ತಿಳಿಸ್ತೀನಿ. ಇದು ಗ್ರಹಿಕಾ ನಿಯಮಗಳನ್ನು ಅನುಸರಿಸುತ್ತೆ. ನಾನು ಈಗ ಆಲ್ರೆಡಿ ನಿಮಗೆ ಅದರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಈ ಒಂದು ಸಮಸ್ಯೆ ಪರಿಹಾರ ಕಲಿಕೆ ಅಂತಕ್ಕಂಥದ್ದು ಸಮಸ್ಯೆಯನ್ನು ನಿವಾರಣಾ ಸನ್ನಿವೇಶಗಳಲ್ಲಿ ವಿದ್ಯಾರ್ಥಿಯು ನಿಯಮಗಳನ್ನು ಉಪಯೋಗಿಸೋದನ್ನು ಸೂಚಿಸುತ್ತೆ ಅಂತ ನಾವು ಹೇಳಿದ್ವಿ. ಸೊ ಹಾಗಾಗಿ ಗ್ರಹಿಕಾ ನಿಯಮಗಳನ್ನು ಅನುಸರಿಸುತ್ತದೆ ಅಂತಕ್ಕಂಥದ್ದು ನೀವು ನೆನಪಿಟ್ಕೊಳ್ಬೇಕು. ಇನ್ನು ಸಮಸ್ಯೆ ಪರಿಹಾರ ಕಲಿಕೆಯನ್ನು ಮುಖ್ಯವಾಗಿಟ್ಟುಕೊಂಡು ಕಲಿಕಾ ಸಿದ್ಧಾಂತವನ್ನು ರೂಪಿಸಿದವರು ಯಾರು ಅಂತ. ಸೊ ಈ ಪ್ರಶ್ನೆಗೂ ಕೂಡ ಅಂದರೆ 3 ಪ್ರಶ್ನೆಗಳನ್ನು ನಾನು ನಿಮ್ಮೊಂದಿಗೆ ಕೇಳಿದ್ದೀನಿ, ನಿಮಗೆ ಬಿಟ್ಕೊಟ್ಟಿದ್ದೀನಿ. ಸೊ ನೀವು ಸರಿಯಾದ ಉತ್ತರವನ್ನು ಕೊಟ್ಟಿರೋರನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಹೆಸರನ್ನು ಕೂಡ ನನ್ನ ವಿಡಿಯೋದ ಪ್ರಾರಂಭದಲ್ಲಿ ತಿಳಿಸ್ತೇನೆ ಅಂತ ಹೇಳ್ತಾ ಈ ಟಾಸ್ಕ್ ನೀವು ಎಲ್ಲರೂ ತಗೊಳ್ತೀರಾ ಅಂತ ಭಾವಿಸ್ತೀನಿ. ಸೊ ಆಪ್ಷನ್ಸ್: ಸಂರಚನಾ ಪಂಥದವರು, ವರ್ತನವಾದಿಗಳು, ಸಮಗ್ರಾಭಿವೃದ್ಧಿ ಪಂಥ ಅಥವಾ ಗೆಸ್ಟಾಲ್ಟ್ ವಾದಿಗಳು, ಮನೋವಿಶ್ಲೇಷಣಾ ಪಂಥದವರು. ಸೊ ಯಾರು ಸಮಸ್ಯೆ ಪರಿಹಾರ ಕಲಿಕೆಯನ್ನು ಮುಖ್ಯವಾಗಿಟ್ಕೊಂಡು ಕಲಿಕಾ ಸಿದ್ಧಾಂತವನ್ನು ನಿರೂಪಿಸ್ತಾರೆ ಅಂತ ಹೇಳ್ಬಿಟ್ಟು. ಸೊ ಸರ್, ಕಲಿಕಾ ಸಿದ್ಧಾಂತ ಅಂದರೆ ಏನು? ನಿಮ್ಮ ಮನಸ್ಸಲ್ಲಿ ಏನಾದರೂ ಗೊಂದಲ ಇದ್ದರೆ ಈಗ ಅದೇ ಟಾಪಿಕ್ಕಿಗೆ ಬರ್ತೇನೆ. ಕಲಿಕಾ ಸಿದ್ಧಾಂತಗಳು, ಅದರಲ್ಲಿ ಕಲಿಕಾ ಸಿದ್ಧಾಂತಗಳನ್ನು ಯಾರು ರೂಪಿಸಿದ್ರು ಅಂಥೇಳಿ ಪ್ರಶ್ನೆಗಳು ನಿಮಗೆ ಬರುತ್ತೆ. ಅದರಲ್ಲಿ ಕನ್ಫ್ಯೂಷನ್ ಭಾಳ ಆಗುತ್ತೆ. ಸರ್ ಇದು ನನಗೆ ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ, ಓದಿದ್ದೆ ಸರ್ ಮರ್ತೋಯ್ತು, ಅಯ್ಯೋ ಬರಲಿಲ್ಲ ಸರ್, ಹೊರಗೆ ಬಂದಮೇಲೆ ನೆನಪಂತು ಸರ್, ಈ ಥರದ್ದೆಲ್ಲ ನಾವು ಹೇಳ್ತಿರ್ತೀವಿ. ಸೊ ಅದಕ್ಕಾಗಿ ಇನ್ನೊಮ್ಮೆ ರಿವ್ಯೂ ನಿಮಗೆ. ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತವನ್ನು ಥಾರ್ಂಡೈಕ್ರವರು ಒಂದು ಪ್ರತಿಪಾದನೆಯನ್ನು ಮಾಡ್ತಾರೆ. ಅನುಬಂಧಿತ ಕಲಿಕಾ ಸಿದ್ಧಾಂತವನ್ನು ಅಥವಾ ನೋಡಿ ಇಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕಲಿಕೆ ಈ ಒಂದು ಸೈಕಾಲಜಿಕಲ್ ವರ್ಡ್ಸು ಒಂದೇ ಥರ ಇರೋಂಗಿಲ್ಲ, 3 ಇರ್ತವೆ. ಒಂದ್ಸರಿ ಕಾನ್ಸ್ಟಿಟ್ಯೂಷನ್ ಅಂತಾರೆ, ಒಂದ್ಸರಿ ಸಂವಿಧಾನ ಅಂತಾರೆ, ಒಂದ್ಸರಿ ಪಾರ್ಲಿಮೆಂಟ್ ಅಂತಾರೆ. ಸೊ ಅಲ್ಲಿ ನಿಮಗೆ ಅರ್ಥ ಆಗುತ್ತೆ, ಸಮಾಜ ಶಿಕ್ಷಕರಾಗಿ ನಿಮ್ಗೆ ಗೊತ್ತಿರುತ್ತೆ. ಆದರೆ ಇಲ್ಲಿ ಈ ಪದಗಳನ್ನು ನಾವು ಡೈಲಿ ಉಪಯೋಗಿಸಲ್ಲ, ಬರೀ ಪುಸ್ತಕದಲ್ಲಿ ನೋಡಿ ಸುಮ್ಮನಾಗ್ಬಿಡ್ತೀವಿ, ಯಾರೊಂದಿಗೂ ಕೂಡ ನಾವು ಚರ್ಚೆ ಮಾಡೋದಿಲ್ಲ, ಹಾಗಾಗಿ ಅವ್ನು ನೆನಪಿರಂಗಿಲ್ಲ. ಇರಲಿ. ಅನುಬಂಧಿತ ಕಲಿಕಾ ಸಿದ್ಧಾಂತ ಅಂದ್ರು ಒಂದೇ, ಅಭಿಜಾತ ಅನುಬಂಧಿತ ಕಲಿಕಾ ಸಿದ್ಧಾಂತ ಅಂದ್ರು ಒಂದೇ, ಶಾಸ್ತ್ರೀಯ ಅನುಬಂಧಿತ ಕಲಿಕಾ ಸಿದ್ಧಾಂತ ಅಂದ್ರೂ ಒಂದೇ. ಇದನ್ನು ರಚನೆ ಮಾಡಿರ್ತಕ್ಕಂಥವ್ರು ನಮ್ಮ ಪಾವ್ಲೋರವರು. ಓಕೆನಾ? ಇದನ್ನು ನೆನಪಿಟ್ಕೊಳ್ಳಿ. ಥಾರ್ಂಡೈಕ್ರವರು ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತ, ಇನ್ನು ಅಭಿಜಾತ ಅನುಬಂಧಿತ, ಶಾಸ್ತ್ರೀಯ ಅನುಬಂಧಿತ ಕಲಿಕಾ ಸಿದ್ಧಾಂತವನ್ನು ಅಥವಾ ಅನುಬಂಧಿತ ಕಲಿಕಾ ಸಿದ್ಧಾಂತವನ್ನು ಪಾವ್ಲೋರವರು ರೂಪಿಸ್ತಾರೆ. ಅಲ್ಲಿ ಪ್ರಶ್ನೆಗೆ ಉತ್ತರ ನಿಮಗೆ ಇಲ್ಲೂ ಒಂದು ಸ್ವಲ್ಪ ಐಡಿಯಾ ಬರ್ತಾ ಇದೆ ಈಗ ನಿಮಗೆ. ಇರಲಿ. ಇನ್ನು ಕ್ರಿಯಾಜನ್ಯ ಅನುಬಂಧಿತ ಕಲಿಕಾ ಸಿದ್ಧಾಂತವನ್ನು ಸ್ಕಿನ್ನರ್ ಅವರು ರೂಪಿಸಿರ್ತಕ್ಕಂಥದ್ದು ನಿಮಗೆ ಆಟೋಮೆಟಿಕ್ ಆಗಿ ಗೊತ್ತಿದೆ ಈ ಅಂಶ. ಹಾಗೆ ಒಳನೋಟ ಕಲಿಕೆ, ಅಂತರ್ದೃಷ್ಟಿ ಕಲಿಕೆ ಅಥವಾ ಜ್ಞಾನಾತ್ಮಕ ಕಲಿಕಾ ಸಿದ್ಧಾಂತ. ನೋಡಿ ಇಲ್ಲಿ ನಿಮಗೆ ಒಳನೋಟ ಕಲಿಕೆ ಅಂದರೆ ಮಾತ್ರ ಕೊಯ್ಲರ್ ಅಂತ ಹೇಳ್ತೀರಾ, ಅಂತರ್ದೃಷ್ಟಿ ಅಂದಾಗ ಸ್ವಲ್ಪ ಯೋಚನೆ ಮಾಡ್ತೀರಾ, ಜ್ಞಾನಾತ್ಮಕ ಕಲಿಕಾ ಸಿದ್ಧಾಂತ ಅಯ್ಯೋ ನಾನು ಓದೇ ಇಲ್ಲ, ಇದು ಯಾವುದೋ ಬೇರೆ ಬುಕ್ಕಲ್ಲಿ ಕೇಳಿಬಿಟ್ಟಿದ್ದಾರೆ ಅಂತ ಅನ್ಕೊಂತೀರ. ಅದೆಲ್ಲದಕ್ಕೂ ಕೂಡ ಕೊಯ್ಲರ್ ಅವರ ಒಂದು ಪ್ರತಿಪಾದನೆಯನ್ನು ಮಾಡಿರ್ತಕ್ಕಂಥದ್ದು ಒಂದೇ ಪ್ರಶ್ನೆ. ಅದು ನೀವು ಅದನ್ನು ಕೇಳುವಂಥ ಇದರಲ್ಲಿ ಜ್ಞಾನಾತ್ಮಕ ಕಲಿಕಾ ಸಿದ್ಧಾಂತ ಅಂತ ಕೇಳ್ಬೋದು, ಅಂತರ್ದೃಷ್ಟಿ ಅಂತ ಕೇಳ್ಬೋದು, ಒಳನೋಟ ಅಂತ ಕೂಡ ಕೇಳ್ಬೋದು. ಸೊ ಕೊಯ್ಲರ್ ಅವರು ಅದನ್ನು ಪ್ರತಿಪಾದನೆ ಮಾಡಿದ್ದಾರೆ. ಇನ್ನು ಬಹಳಷ್ಟು ಇಂಪಾರ್ಟೆಂಟ್, ನಿಮಗಿದೆಲ್ಲ ಸಾಕಷ್ಟು ಬಾರಿ ನೀವು ಈ ಪ್ರಶ್ನೆಯನ್ನು ಕೂಡ ಕೇಳಿರ್ತೀರಿ. ಅರ್ಥಪೂರ್ಣ ಸ್ವೀಕಾರ ಕಲಿಕಾ ಸಿದ್ಧಾಂತ ಅಸುಬೆಲ್ರವರು ಇದನ್ನು ಪ್ರತಿಪಾದನೆ ಮಾಡಿದ್ದಾರೆ. ಇನ್ನು ಆವಿಷ್ಕಾರ ಅನ್ವೇಷಣಾ ಕಲಿಕಾ ಸಿದ್ಧಾಂತ, ಆವಿಷ್ಕಾರ ಅಥವಾ ಅನ್ವೇಷಣಾ ಕಲಿಕಾ ಸಿದ್ಧಾಂತವನ್ನು ರೂಪಿಸಿದವರು ಯಾರು ಅಂದರೆ ಬ್ರೂನರ್ ಅವರು. ಸೊ ಬ್ರೂನರ್ ಅವರು ಈ ಒಂದು ಆವಿಷ್ಕಾರ ಅಥವಾ ಅನ್ವೇಷಣಾ ಕಲಿಕಾ ಸಿದ್ಧಾಂತವನ್ನು ನಮಗೆ ರೂಪಿಸಿ ಕೊಟ್ಟಿದ್ದಾರೆ. ಅದು ಹೇಗೆ ಏನೋ ಅಂತ ನಾನು ಮುಂದೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಇನ್ನೊಂದು ಬಹಳ ಇಂಪಾರ್ಟೆಂಟ್, ಇದು ನನಗೆ ಇವರು ಒಂದು ಫೇವ್ರೆಟ್ ಅಂತಲೇ ಹೇಳ್ಬೋದು. ಅವ್ರು ಕೊಟ್ಟಿರುವಂಥ ಉದಾಹರಣೆಗಳು ಅಷ್ಟು ಚೆನ್ನಾಗಿತ್ತು, ಅದನ್ನು ಅಲ್ಲಿ ಕಲಿಕಾ ಸಿದ್ಧಾಂತವನ್ನು ಹೇಳುವಾಗ ಹೇಳ್ತೀನಿ. ಆಲ್ಬರ್ಟ್ ಬಂಡೂರಾರವರು ವೀಕ್ಷಣಾತ್ಮಕ ಕಲಿಕಾ ಸಿದ್ಧಾಂತ ಅದನ್ನು ನಮಗೆ ರೂಪಿಸಿದ್ದಾರೆ. ವೀಕ್ಷಣಾತ್ಮಕ ಕಲಿಕಾ ಸಿದ್ಧಾಂತ ಅಂತ ನಾವು ಅದನ್ನು ಕರಿತೀವಿ. ಇನ್ನು ಪ್ರಾವೀಣ್ಯತೆಗಾಗಿ ಪ್ರಭುತ್ವಕ್ಕಾಗಿ ಕಲಿಕೆ, ಪ್ರಭುತ್ವ ಕಲಿಕೆ, ಪ್ರಾವೀಣ್ಯತೆ ಕಲಿಕೆ ಇದನ್ನು ರೂಪಿಸಿರ್ತಕ್ಕಂಥವ್ರು ಬ್ಲೂಮ್ರವರು.
ಸೊ ಇವರು ಪ್ರಾವೀಣ್ಯತೆಗಾಗಿ ಕಲಿಕೆ ಅಥವಾ ಪ್ರಭುತ್ವ ಕಲಿಕೆ ಅಂತ ನಾವು ಕರಿತೀವಿ. ಸೊ ಬ್ಲೂಮ್ ರವರು ಆ ಒಂದು ಸಿದ್ಧಾಂತವನ್ನು ರೂಪಿಸಿದ್ದಾರೆ. ಇಲ್ಲಿ ಒಂದು ಸಣ್ಣ ಅಂಶವನ್ನು ನೆನಪಿಟ್ಕೊಳ್ಳಿ. ಇಲ್ಲಿ ವೀಕ್ಷಣಾತ್ಮಕ ಕಲಿಕೆ ಅಂತ ಏನಿದೆ, ಈ ಸಿದ್ಧಾಂತವನ್ನು ನಾವು ಯತ್ನರಹಿತ ಕಲಿಕೆ ಅಂತ ಕೂಡ ಕೆಲವೊಂದ್ಸರಿ ಕರಿತೀವಿ, ಅಥವಾ ಅನುಕರಣಾ ಕಲಿಕೆ ಅಂತ ಕೂಡ ಹೇಳ್ತೀವಿ. ಸೊ ಅನುಕರಣಾ ಕಲಿಕೆ ಯಾರು ಪ್ರತಿಪಾದನೆ ಮಾಡಿದ್ದು? ಬಂಡೂರವರು. ಅಥವಾ ಯತ್ನರಹಿತ ಕಲಿಕೆ, ನೋಡಿ ಅಲ್ಲಿ ಯಾಕೆ ಅದು ಪದವನ್ನು ಬಳಕೆ ಮಾಡಿದ್ದಾರೆ ಅಂತ ಹೇಳಿ ನಾನು ನಿಮಗೆ ಆ ಒಂದು ಥಿಯರಿಯನ್ನು, ಒಂದು ಕಲಿಕಾ ಸಿದ್ಧಾಂತವನ್ನು ರೂಪಿಸುವಾಗ ನಾನಲ್ಲಿ ನಿಮಗೆ ತಿಳಿಸ್ತೀನಿ. ಸೊ ಇಲ್ಲಿ ಯಾವ ತತ್ವವನ್ನು ಬಳಸ್ಕೊಂಡಿದ್ದಾರೆ, ವೀಕ್ಷಣಾ ಕಲಿಕೆ ಅಂದರೆ ಏನು, ಸೊ ಹೇಗೆ ಆ ಒಂದು ಕಲಿಕಾ ಸಿದ್ಧಾಂತ ಕಲಿಕೆ ಮೇಲೆ ಪ್ರಭಾವವನ್ನು ಬೀರುತ್ತೆ, ಅದನ್ನು ಕೂಡ ನಾನು ನಿಮಗೆ ಚರ್ಚೆಯನ್ನು ಮಾಡ್ತೇನೆ. ಸೊ ಈಗ ಪ್ರಯತ್ನ ದೋಷ ಅಥವಾ ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತದ ಬಗ್ಗೆ ಮಾತಾಡ್ತೀನಿ. ಇದನ್ನು ಕಂಡುಹಿಡಿದಿದ್ದು ಅಥವಾ ಬಳಕೆಗೆ ತಂದಿದ್ದು ಥಾರ್ನ್ಡೈಕ್ ರವರು. ಇವರು ಏನನ್ನ ಬಳಸಿದ್ರಪ್ಪ ಅಂತ ಹೇಳಿದ್ರೆ, ಸಮಸ್ಯೆ ಪೆಟ್ಟಿಗೆಯನ್ನು, ಹಸಿದ ಬೆಕ್ಕನ್ನು ಅಲ್ಲಿ ಬಳಸಿದ್ರು ಅವರು, ನಿಮಗದೆಲ್ಲ ಗೊತ್ತಿದೆ. ಸೊ ಮೀನಿನ ಚೂರುಗಳನ್ನು ಕೂಡ ಅವರು ಬಳಸಿದ್ರು ಆಹಾರವಾಗಿ. ಪ್ರಯತ್ನಗಳು ಹೆಚ್ಚಿದಂತೆ ದೋಷಗಳು ಕಡಿಮೆ ಆಗುತ್ತೆ ಅಂತಕ್ಕಂಥದ್ದನ್ನು ಆ ಮೂಲಕ ನಮಗೆ ತಿಳಿಸ್ಕೊಟ್ರು ಅಂತಕ್ಕಂಥದ್ದು ನಿಮಗೆಲ್ಲರಿಗೂ ಪರಿಚಯ ಇರ್ತಕ್ಕಂಥದ್ದು. ಸೊ ಅದರಲ್ಲಿ ಅವರು ನಿಯಮಗಳನ್ನು ಕೂಡ ರೂಪಿಸಿದ್ದಾರೆ. ಸೊ ಹೇಗೆ ಅಂಥೇಳಿ ನಾನು ನಿಮಗೊಂದು ಸಂಕ್ಷಿಪ್ತವಾಗಿ ಆ ಒಂದು ಸಿದ್ಧಾಂತವನ್ನು ಕೂಡ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ಸಮಯ ಕಡಿಮೆ ಇರೋದ್ರಿಂದ ನಾನು ಆ ಥಿಯರಿಯನ್ನು ಹೇಳಬೇಕೋ ಬೇಡೋ ಅಂತ ಚಿಂತನೆ ನಡೆಸಿದರೆ ಒಂದು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೇಳ್ಬಿಡ್ತೀನಿ ನಿಮಗೆ. ಏನು ಪ್ರೇರಣೆ, ಗುರಿ, ಅಡೆತಡೆಗಳು ಇವೆಲ್ಲ ನಿಮಗೆ ಒಂದಷ್ಟು ಮಾಹಿತಿ ಬೇಕು ಆ್ಯಕ್ಚುಲಿ. ಸೊ ಇರಲಿ, ನಾನು ಒಂದು ರಫ್ ಡಯಾಗ್ರಾಮ್ ಹಾಕಿ ತೋರಿಸ್ಬಿಡ್ತೀನಿ. ಒಂದು ಸಮಸ್ಯೆ ಪೆಟ್ಟಿಗೆಯನ್ನು ನಾವು ಗಮನಿಸ್ಬೋದು. ಅದಕ್ಕೆ ಒಂದು ಅಗುಳಿ ವ್ಯವಸ್ಥೆಯನ್ನು ಮಾಡಿರ್ತಾರೆ, ಒಂದು ಬೆಕ್ಕನ್ನು ಅದರೊಳಗೆ ಇಟ್ಟಿರ್ತಾರೆ, ಅದಕ್ಕೆ ಕಾಣೋ ಥರ ಒಂದು ಮೀನನ್ನು ತಂದು ನಾವಿಲ್ಲಿ ಇಟ್ಟಿರ್ತೀವಿ. ಸೊ ಇದು ಸಮಸ್ಯೆ ಪೆಟ್ಟಿಗೆ ಅಂತ ನೀವು ಭಾವಿಸ್ಬೇಕಾಗತ್ತೆ. ಸೊ ಇಲ್ಲಿ ಮೀನು ಆಹಾರ ಅದು ತಿನ್ನಬೇಕು, ಯಾರು? ಬೆಕ್ಕು. ಹಾಗಾಗಿ ಅದೇನು ಮಾಡುತ್ತೆ, ರ್ಯಾಂಡಮ್ ಆಗಿ ತನ್ನ ಚಲನೆಯನ್ನು ಮಾಡುತ್ತೆ. ಇದರೊಳಗಡೆ ಹಾಕಿರ್ತೀವಿ ನಾವು ಆ ಬೆಕ್ಕನ್ನು. ಸೊ ಅದಕ್ಕಿರ್ತಕ್ಕಂತಹ ಪ್ರೇರಣೆ ಹಸಿವು ಮತ್ತು ಆಹಾರ. ಸೊ ಆ ಪ್ರೇರಣೆಯಿಂದ ಏನು ಮಾಡುತ್ತೆ, ಗುರಿ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಪೆಟ್ಟಿಗೆಯಿಂದ ಆಚೆ ಬರ್ತಕ್ಕಂಥದ್ದೇ ಅದರ ಒಂದು ಗುರಿ, ಮೀನನ್ನು ತಿನ್ನಬೇಕು ಅಂತಕ್ಕಂಥದ್ದು. ಅಡೆತಡೆ ಏನಾಗಿದೆ ಇಲ್ಲಿ ಅಂದರೆ, ಪೆಟ್ಟಿಗೆ ಮತ್ತು ಹಲಿಗೆ ಇದೆ. ಇದಕ್ಕೆ ಏನು ಮಾಡುತ್ತಪ್ಪ ಅಂದರೆ, ಅದು ಹೊರಬರಲಿಕ್ಕೆ ಆ ಕಡೆ ಈ ಕಡೆ ರ್ಯಾಂಡಮ್ ಆಗಿ ಓಡಾಡುತ್ತೆ, ಕಿರ್ಚಾಡುತ್ತೆ, ಪರ್ಚಾಡುತ್ತೆ. ಸೊ ಅದೆಲ್ಲ ಕ್ರಮರಹಿತ ಚಲನೆ. ಇದು ಕೊನೆಗೆ ಅದಕ್ಕೆ ಏನಾಗುತ್ತಪ್ಪ ಅಂದರೆ ಯಶಸ್ಸು ಉಂಟಾಗುತ್ತೆ. ಯಾವಾಗ ಅಂದರೆ, ಇಲ್ಲೆಲ್ಲೋ ಒಂದು ಅಗುಳಿಯನ್ನು ಮಿಸ್ ಆಗಿ ಅದು ತುಳಿದು ಬಿಡುತ್ತೆ. ಅಕಸ್ಮಾತ್ವಾಗಿ ಈ ಒಂದು ಅಗುಳಿಯನ್ನು ಅದು ತುಳಿದು ಏನು ಮಾಡುತ್ತೆ, ಆಚೆ ಬಂದುಬಿಡುತ್ತೆ. ಸೊ ಆಚೆ ಬರೋಕ್ಕೆ ಕಾರಣ ಈ ಒಂದು ಅಗುಳಿಯನ್ನು ತುಳಿದಿದ್ದು. ನೆಕ್ಸ್ಟ್ ಏನು ಮಾಡುತ್ತಪ್ಪ ಅಂದರೆ, ಆಯ್ಕೆ ಮಾಡ್ಕೊಳ್ಳುತ್ತೆ. ಒಂದು ಚಲನೆಯ ಫಲಿತಾಂಶ ಯಶಸ್ಸನ್ನು ತಂದು ಕೊಡುತ್ತೆ. ನಂತರ ಅದನ್ನು ಸರಿಯಾದ ವರ್ತನೆಯನ್ನು ಗುರುತಿಸ್ಕೊಳ್ಳುತ್ತೆ, ಅದನ್ನು ನೆಲೆಗೊಳ್ಳುತ್ತೆ. ಸರಿಯಾದ ಅನುಕ್ರಿಯೆಯೊಂದಿಗೆ ಅದು ಪುನರಾವರ್ತನೆಯನ್ನು ಮಾಡಿಕೊಂಡು ಈ ಒಂದು ಕೆಲಸವನ್ನು ಕಂಟಿನ್ಯೂ ಮಾಡುತ್ತೆ ಅಂತ. ಸೊ ಇದಿಷ್ಟು ಪ್ರಯೋಗ ಸಣ್ಣದಾಗಿ ನಿಮಗೆ ಎಕ್ಸ್ಪ್ಲೈನನ್ನು ಮಾಡಿದ್ದೀನಿ. ಪ್ರಯತ್ನಗಳು ಹೆಚ್ಚಿದಂತೆ ದೋಷಗಳು ಕಡಿಮೆ ಆಗ್ತವೆ. ಸಾಕಷ್ಟು ಬಾರಿ ಈ ಪ್ರಶ್ನೆ ನಿಮಗೆ ಪರೀಕ್ಷೆಗಳಲ್ಲಿ ಬಂದಿದೆ. ಈ ಪ್ರಶ್ನೆ, ಪ್ರಯತ್ನಗಳು ಹೆಚ್ಚಾದಂತೆ ದೋಷಗಳು ಕಡಿಮೆ ಆಗ್ತವೆ ಅಂತಕ್ಕಂಥದ್ದು. ಇನ್ನು ಅವರು ರೂಪಿಸಿರ್ತಕ್ಕಂಥ ಕಲಿಕಾ ನಿಯಮಗಳನ್ನು ನೋಡೋದಾದರೆ, ಮೊದಲನೇದು ಸಿದ್ಧತಾ ನಿಯಮ. ಸೊ ಕಲಿಕೆಯ ಪ್ರಮುಖ 3 ನಿಯಮಗಳನ್ನು ರೂಪಿಸ್ತಾರೆ. ಸಿದ್ಧತಾ ನಿಯಮ ಅಂದರೆ, ಯಾವುದೇ ಕೆಲಸಗಳನ್ನು ಮಾಡಬೇಕಾದ್ರೆ ಮೊದಲು ಸಿದ್ಧತೆ ಅಂತಕ್ಕಂಥದ್ದು ಬೇಕು ಅಂತಕ್ಕಂಥದ್ದು. ಈಗ ಫಾರ್ ಎಕ್ಸಾಂಪಲ್, ನೀವು ಕಲೀಲಿಕ್ಕೆ ಸಿದ್ಧ ಇಲ್ಲ, ಈಗ ಕಲೀಲಿಕ್ಕೆ ನೀವು ರೆಡಿ ಇಲ್ಲ, ಕಲಿಕೆ ಕೊಡ್ತಕ್ಕಂಥದ್ದು ಏನಾಗುತ್ತೆ, ನಿಮಗೆ ಅತೃಪ್ತಿಯನ್ನು ತಂದು ಕೊಡುತ್ತೆ. ಅಂದರೆ ನಾನು ಹೇಳೋದು ಅರ್ಥ ಆಗ್ತಿರ್ಬೋದು ನಿಮಗೆ. ಯಾರಿಗ ಹಸಿವಿದೆ ಅವರಿಗೆ ಊಟ ಬೇಕು, ಹಸಿವಿಲ್ಲದೆ ಇರೋರಿಗೆ ಊಟ ಕೊಟ್ಟರೆ ಏನಾಗುತ್ತೆ, ಅದೇನೋ ಅಂತಾರಲ್ಲ, ಹೊಟ್ಟೆ ತುಂಬಿರೋರಿಗೆ ಉಗ್ಗಿ ಮುಳ್ಳುಮುಳ್ಳಾಗಿರುತ್ತೆ ಅಂತಾರೆ. ಸೊ ಹಾಗೆ ಅದು ಇಷ್ಟ ಆಗೋದಿಲ್ಲ ಅಂತ. ಈಗ ನಿಮ್ಮಲ್ಲಿ ಅಪಾರವಾದ ಜ್ಞಾನ ಇದ್ದು ನಾನು ಈ ಜ್ಞಾನವನ್ನು ನಿಮಗೆ ಕೊಡ್ಲಿಕ್ಕೆ ಹೋದರೆ ನಿಮಗೆ ಇಷ್ಟ ಆಗಲ್ಲ. ಅದಕ್ಕೆ ನೀವು ಪಟ್ಟಂತ ಅನ್ಲೈಕ್ ಬಟನನ್ನು ಪ್ರೆಸ್ ಮಾಡಿರ್ತೀರಿ. ನಾನು ವಿಡಿಯೋ ಹಾಕಿದ ತಕ್ಷಣ ಅದನ್ನು ನೋಡ್ತಾರೋ ಬಿಡ್ತಾರೋ, ಆದರೆ ಅನ್ಲೈಕ್ ಬಟನನ್ನು ಇಬ್ಬರು ಯಾರಂತ ಗೊತ್ತಿಲ್ಲ, ಮಹಾನುಭಾವರು, ಅವರು ದೇವರು ಒಳ್ಳೇದು ಮಾಡಲಿ, ಪ್ರೆಸ್ ಮಾಡಿರ್ತಾರೆ. ಅಂದರೆ ಅವರಿಗೆ ಕಲೀಲಿಕ್ಕೆ ಸಿದ್ಧ ಇಲ್ಲ, ಅವರು ಅದು ಅವ್ರಿಗೆ ಬೇಕಿಲ್ಲ. ಹಾಗಾಗಿ ಆ ಕೆಲಸವನ್ನು ಅವರು ಮಾಡ್ತಾರೆ ಅಂತಕ್ಕಂಥದ್ದು. ಇರಲಿ, ಏನಾದರೂ ಮಾಡಲಿ, ಅವ್ರವ್ರ ಇಷ್ಟ, ಅದು ಕೈ ಕೊಟ್ಟಿದ್ದಂಥ ದೇವರು ಏನಾದರೂ ಮಾಡ್ತಾರೆ ಅವರು. ಹಾಗೆಯೇ ಈ ಥಾರ್ನ್ಡೈಕ್ ರವರ ನಿಯಮದಲ್ಲಿ ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರೋದು ಅದೊಂದೇ. ಏನದು? ಕಲೀಲಿಕ್ಕೆ ಸಿದ್ಧ ಇರತಕ್ಕಂಥವನಿಗೆ ಕಲಿಕೆಯನ್ನು ಕಲಿಸಿದಾಗ ಅದು ತೃಪ್ತಿಯನ್ನು ತಂದು ಕೊಡುತ್ತೆ. ಕಲಿಯಲು ಸಿದ್ಧನಿಲ್ಲದವನಿಗೆ ಕಲಿಕೆ ಕೊಟ್ಟಾಗ ಅದು ಅತೃಪ್ತಿಯನ್ನು ತಂದು ಕೊಡುತ್ತೆ ಅನ್ನೋದೇ ಬಹಳ ಇಂಪಾರ್ಟೆಂಟು. ಇದು ಕಲಿಕೆಯ ಸಿದ್ಧತೆ, ಅದರ ಒಂದು ಪರಿಪಕ್ವನ ಮತ್ತು ಅನುಭವಗಳ ಮೇಲೆ ಇದು ಅವಲಂಬಿತವಾಗಿರುತ್ತೆ ಅಂತಕ್ಕಂಥದ್ದನ್ನು ನೀವು ಗಮನಿಸಬೇಕಾಗತ್ತೆ. ಅಂದರೆ ಶಿಕ್ಷಕರು ಪಾಠ ಬೋಧನೆಯನ್ನು ತೊಡಗುವಾಗ ಮುನ್ನ ವಿದ್ಯಾರ್ಥಿಗಳ ಮನಸ್ಸನ್ನು ಪ್ರಚೋದಿಸಿ ಕಲಿಕೆಗೆ ಸಿದ್ಧಪಡಿಸಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ. ಹಾಗೆ ವಿವಿಧ ವಿಷಯಗಳಲ್ಲಿ ಅಭಿಕ್ಷಮತೆ ಪರೀಕ್ಷೆಗಳನ್ನು ಕೊಡುವ ಮೂಲಕ ವಿದ್ಯಾರ್ಥಿಗಳ ಕಲಿಕಾ ಸಿದ್ಧತೆಯನ್ನು ನಿವಾರಿಸಬಹುದು ಅಂತಕ್ಕಂಥದ್ದು. ಇನ್ನು ಬಂದು
ಅಭ್ಯಾಸ ನಿಯಮದ ಬಗ್ಗೆ ನಾನು ಮಾತಾಡ್ತೀನಿ. ಇದ್ರ ಬಗ್ಗೆ ನಾನು ಯಾಕೆ ಡೀಟೇಲಾಗಿ ಹೇಳ್ತಿದ್ದೀನಿ ಅಂದರೆ, ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಹೇಳಬೇಕಾಗುತ್ತೆ ನನಗೆ. ಉತ್ತರ ಹೇಳಿಲ್ಲ ಅಂದರೆ ನೀವು ಸರಿ ಪಾಠ ಕೇಳಿಲ್ಲ ಅಂತ, ಅಥವಾ ನಾನು ಹೇಳಿಲ್ಲ ಅಂತ, ಎರಡರಾಗೊಂದಿರುತ್ತೆ. ನನ್ನ ಮೇಲೆ ಹಾಕಬೇಡ್ರಿ. ನೀವು ನಾನು ಹೇಳಿಲ್ಲ ಅಂದರೂ ನೀವು ಓದಲೇಬೇಕಾಗುತ್ತೆ. ನನಗೆ ಎಷ್ಟು ಗೊತ್ತಿದೆ ಅಷ್ಟು ಹೇಳ್ತೀನಿ, ಯಾಕಂದರೆ ನೀವು ನನ್ನ ಮುಂದೆ ಇಲ್ಲ. ನೀವು ಹೇಳಬೇಕು ಅಂದರೆ ನಾನು ಲೈವ್ ಬರಬೇಕು ಅಥವಾ ಕೇಳಬೇಕಾಗುತ್ತೆ. ಸೊ ಇರೋ ಸನ್ನಿವೇಶದಲ್ಲಿ ನಾನು ನಿಮಗೆ ಅದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಇನ್ನು ಅಭ್ಯಾಸ ನಿಯಮಕ್ಕೆ ಬರ್ತೀನಿ. ಒಂದು ಉದ್ದೀಪಕ ಮತ್ತು ಅನುಕ್ರಿಯೆಗಳ ನಡುವೆ ಬದಲಾಯಿಸಬಹುದಾದ ಸಂಪರ್ಕ ಏರ್ಪಟ್ಟಾಗ ಇತರ ಅಂಶಗಳು ಸಮವಿದ್ದರೆ ಆ ಸಂಪರ್ಕ ಬಲ ಏನಾಗುತ್ತೆ, ವೃದ್ಧಿಸುತ್ತದೆ. ಮತ್ತು ಆ ಅವಧಿಯಲ್ಲಿ ಉದ್ದೀಪನ ಮತ್ತು ಅನುಕ್ರಿಯೆಗಳ ನಡುವೆ ಬದಲಾಯಿಸಬಹುದಾದ ಸಂಪರ್ಕ ಏರ್ಪಡದಿದ್ದರೆ ಆ ಸಂಪರ್ಕ ಬಲ ಕ್ಷೀಣಿಸುತ್ತದೆ. ಸರ್ ಏನೇನೋ ಹೇಳಿಬಿಟ್ರಿ ಸರ್ ಅಂತ ಅನ್ಕೋಬೇಡ್ರಿ. ಅಂದರೆ ತುಂಬ ಸಿಂಪಲ್ಲು. ಉದ್ದೀಪನ ಮತ್ತು ಅನುಕ್ರಿಯೆಗಳ ನಡುವೆ ಬದಲಾಯಿಸಬಹುದಾದ ಸಂಪರ್ಕ ಆಗಾಗ ಏರ್ಪಟ್ಟರೆ ಸಂಪರ್ಕ ಬಲಗೊಳ್ಳುತ್ತೆ ಅಂತಕ್ಕಂಥದ್ದನ್ನು ನೆನಪಿಟ್ಕೊಳ್ಬೇಕು. ಅಂದರೆ ನಾವು ಡ್ರಿಲ್ ವರ್ಕನ್ನು ಮಾಡಬೇಕು, ಅದೇ ಅಭ್ಯಾಸ ನಿಯಮ. ಕಲಿತಂತಹ ವಿಷಯವನ್ನು ದೃಢೀಕರಣವಾಗಿ ನಿಲ್ಲಬೇಕಾದಾಗ ನಾವು ಆಗಾಗ್ಗೆ ಅದನ್ನು ಉಪಯೋಗಿಸಬೇಕು. ಪದೇ ಪದೇ ನಾವು ಓದ್ತಾ ಇರಬೇಕು, ಅಭ್ಯಾಸ ಮಾಡಬೇಕು ಅಂತ ನಾವೇನು ಪದವನ್ನು ಬಳಕೆ ಮಾಡ್ತೀವಿ ಅದು ಅದರ ಪ್ರಮುಖವಾದ ಉದ್ದೇಶ. ಅಂದರೆ ಪ್ರಾಥಮಿಕ ಕೌಶಲ್ಯಗಳಾದಂಥ ಓದೋದಾಗಿರ್ಬೋದು, ಬರೆಯೋದಾಗಿರ್ಬೋದು, ಮಗ್ಗಿ ಕಲಿಯೋದಾಗಿರ್ಬೋದು, ಈಜೋದು, ಬೈಸಿಕಲ್ ಸವಾರಿ ಮುಂತಾದವುಗಳನ್ನು ಅಭ್ಯಾಸದಿಂದ ಮಾತ್ರ ನಾವು ಕಲೀಲಿಕ್ಕೆ ಸಾಧ್ಯ. ಇಲ್ಲಾಂದರೆ ಅಭ್ಯಾಸ ತಪ್ಪೋದ್ರೆ ಅದು ನಮಗೆ ತೊಂದರೆ ಆಗತ್ತೆ ಅಂತಕ್ಕಂಥದ್ದು. ಇನ್ನು ಮೂರನೇ ನಿಯಮ, ಈ ಅಭ್ಯಾಸ ನಿಯಮದ ಬಗ್ಗೆ ಇನ್ನಷ್ಟು ಸ್ವಲ್ಪ ಮಾಹಿತಿ ಬೇಕಪ್ಪ ಅಂತ ಹೇಳಿದರೆ, ತರಗತಿಯಲ್ಲಿ ಪಡೆದಂತಹ ಜ್ಞಾನವನ್ನು ಆಗಾಗ್ಗೆ ಉಪಯೋಗಿಸಲು ಮತ್ತು ಪುನರಾವರ್ತಿಸಲು ಹೆಚ್ಚಿನ ಅವಕಾಶಗಳನ್ನು ನಾವು ಒದಗಿಸಿಕೊಡಬೇಕು. ಶಿಕ್ಷಕರು ಅದನ್ನು ಹೋಮ್ವರ್ಕ್ ಕೊಡೋದು, ವರ್ಕ್ ಬುಕ್ಕನ್ನು ಕೊಡೋದು, ಅಥವಾ ಏನಾದರೂ ಒಂದು ಟಾಸ್ಕನ್ನು ಕೊಡೋದು, ಆ ಕೆಲಸಗಳನ್ನು ಮಾಡ್ಕೊಂಬರಿ ಅನ್ನೋದು, ಬರೆಯೋಕ್ಕೆ ಕೊಡೋದು, ಇವೆಲ್ಲ ಇರುತ್ತೆ. ಹಾಗೆ ಒಂದು ಸಾರಿ ಮಾಡಿದಂಥ ಸಂಪರ್ಕಗಳು ಬಹಳ ಕಾಲ ನೆನಪಿನಲ್ಲಿರಬೇಕಾದರೆ ಒಮ್ಮೆ ಕಲಿತ ವಿಷಯಗಳನ್ನು ಪುನರಾವರ್ತನೆ ನಾವು ಮಾಡಲೇಬೇಕು ಅಂತಕ್ಕಂಥದ್ದು. ಅಭ್ಯಾಸ ಕಲಿಕೆಯ ಉದ್ದೀಪನ ಅನುಕ್ರಿಯೆ ಅನುಬಂಧವನ್ನು ಬಲಗೊಳಿಸುತ್ತೆ. ಇದನ್ನು ನೀವು ನೆನಪಿಟ್ಕೊಳ್ಬೇಕು. ಇನ್ನು ಕೊನೆಯದು ಪರಿಣಾಮ ನಿಯಮ. ಸೊ ಈ ಪರಿಣಾಮ ನಿಯಮ ಉದ್ದೀಪನ ಮತ್ತು ಅನುಕ್ರಿಯೆಗಳ ನಡುವೆ ತೃಪ್ತಿದಾಯಕ ಅನುಭವಗಳಿಂದ ಕೂಡಿದ ಅಥವಾ ಅದಕ್ಕೆ ಕಾರಣವಾದ ಸಂಪರ್ಕ ಏರ್ಪಟ್ಟರೆ ಅದು ಬಲಗೊಳ್ಳುತ್ತೆ. ಅತೃಪ್ತಿದಾಯಕ ಅನುಭವಗಳಿಂದ ಕೂಡಿದ ಅಥವಾ ಅವಕ್ಕೆ ಕಾರಣವಾದಂತಹ ಸಂಪರ್ಕ ಏರ್ಪಟ್ಟರೆ ಬಲ ಕ್ಷೀಣಿಸುತ್ತದೆ ಅಂತಕ್ಕಂಥದ್ದು. ಇದು ಪರಿಣಾಮ, ಎಫೆಕ್ಟ್ ಅಂತ ಹೇಳ್ತೀವಿ. ಕಲಿಕೆಯು ವ್ಯಕ್ತಿಯ ಸಂತೋಷ ಕೊಡುವುದಾದರೆ, ಅದರಿಂದ ತೃಪ್ತಿ ಉಂಟಾದರೆ ಆ ಕಲಿಕೆ ಸರಿಯಾಗಿ ಉಂಟಾಗಿದೆ ಅಂತೇಳಿ ನಾವು ಹೇಳ್ತೀವಿ. ಈ ನಿಯಮವು ಬಹುಮಾನ ಮತ್ತು ಶಿಕ್ಷೆಯ ಪಾತ್ರವನ್ನು ಹೇಳುತ್ತೆ. ಯಾವುದದು? ಪರಿಣಾಮ ನಿಯಮ. ಸಂತೋಷದಾಯಕ ಅನುಭವಗಳು ದೀರ್ಘಕಾಲ ಉಳಿಯುತ್ತವೆ ಮತ್ತು ಹೆಚ್ಚು ನೆನಪಿನಲ್ಲಿ ಉಳಿತವೆ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ನೆನಪಿಸ್ಕೊಳ್ಬೋದು. ಕಲಿಸುವ ವಿಷಯವನ್ನು ವಿವಿಧ ವಿಧಾನಗಳಲ್ಲಿ ನೀಡುವಂಥ ಮೂಲಕ ನಾವೀನ್ಯತೆಯನ್ನು ಕಾಪಾಡಿಕೊಳ್ಬೇಕು. ಮಾರ್ಗದರ್ಶನ, ಹೊಗಳಿಕೆ, ಪ್ರೋತ್ಸಾಹದ ಮೂಲಕ ಸರಿಯಾದ ದಾರಿಯಲ್ಲಿ ಮನ್ನಣೆಯನ್ನು ಕೊಟ್ಟು ಆ ಒಂದು ಕೆಲಸಗಳನ್ನು ನಾವು ಏನು ಮಾಡಬೇಕಾಗತ್ತಾ, ಪುಷ್ಟೀಕರಣವನ್ನು ಕೊಟ್ಟು ಪರಿಣಾಮವನ್ನು ತಿಳಿಸಬೇಕಾಗತ್ತೆ ಅಂತಕ್ಕಂಥದ್ದು. ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ಅಂದರೆ ತರಗತಿಯ ಅನುಭವಗಳು ವಿದ್ಯಾರ್ಥಿಗಳಿಗೆ ತೃಪ್ತಿದಾಯಕ ಹಾಗೂ ಸಂತೋಷವಾಗಿರಬೇಕು. ಶಿಕ್ಷಕ ತನ್ನ ಬೋಧನಾ ಕಾರ್ಯವನ್ನು ಆನಂದಿಸುವಂತಿರಬೇಕು. ಇದು ಪರಿಣಾಮ ನಿಯಮದಲ್ಲೇ ಬರ್ತಕ್ಕಂಥ ಒಂದು ಶೈಕ್ಷಣಿಕ ಅಂಶ ಅಂತ ಹೇಳ್ತಾ ಪ್ರಶ್ನೆಗಳಿಗೆ ಬರ್ತೀನಿ ನಾನೀಗ. ಇವಕ್ಕೆ ನೀವು ಉತ್ತರವನ್ನು ಕೊಡಬೇಕು. ಪ್ರಶ್ನೆ ಈ ಥರ ಇದೆ: ಸೋಲು ಗೆಲುವಿನ ಸೋಪಾನ. ಈ ಹೇಳಿಕೆಯಲ್ಲಿ ಕೆಳಗಿನ ಯಾವ ನಿಯಮವಿದೆ? ಸೋಲು ಗೆಲುವಿನ ಸೋಪಾನ. ಬಹು ಅನುಕ್ರಿಯಾ ಕಲಿಕಾ ನಿಯಮ, ಪರಿಣಾಮ ನಿಯಮ, ಸಿದ್ಧತಾ ನಿಯಮ, ಅಭ್ಯಾಸ ನಿಯಮ. ಸೊ ಇದು ಯಾವುದು ಅಂತೇಳಿ. ಸೋಲು ಗೆಲುವಿನ ಸೋಪಾನ ಈ ಹೇಳಿಕೆಯನ್ನು ಯಾವ ನಿಯಮ ಹೇಳುತ್ತೆ? ಪ್ರಶ್ನೆ ಸಂಖ್ಯೆ 1, ನೀವು ಅದನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಉತ್ತರವನ್ನು ಕೊಡಬೇಕಾಗುತ್ತೆ. ಈ ಪ್ರಶ್ನೆ ಒಂದಿಗೆ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಅನುಬಂಧಿತ ಕಲಿಕಾ ಸಿದ್ಧಾಂತ, ಅಭಿಜಾತ ಅನುಬಂಧಿತ ಕಲಿಕಾ ಸಿದ್ಧಾಂತ, ಪಾವ್ಲೋವ್ರವರ ಒಂದು ಸಿದ್ಧಾಂತವನ್ನು ಅದೊಂದಿಗೆ ಮತ್ತೆ ನಾನು ನಿಮಗೆ ಭೇಟಿ ಮಾಡ್ತೀನಿ. ಸೊ ಆ ತರಗತಿಯನ್ನು ಕೂಡ ಮಾಡ್ತೇನೆ ಅಂತ ಹೇಳ್ತಾ, ಸೊ ಈಗ ಮೊದಲನೇ ತರಗತಿ ಥಿಯರಿ ಕ್ಲಾಸ್ ಕಲಿಕಾ ಪಾಠ ನಿಮಗೆ ಹೇಗೆ ಅನ್ನಿಸ್ತು, ಅದನ್ನು ಯಾವ ರೀತಿಯಾಗಿ ಇನ್ನಷ್ಟು ವಿವರವಾಗಿ ತಿಳಿಸಬೇಕು ಅದನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಉತ್ತರಗಳನ್ನು 4 ಪ್ರಶ್ನೆ ಕೇಳಿದ್ದೀನಿ, ಆ 4 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಡಿ ಅಂತ ಹೇಳ್ತಾ, ನೀವು ಯಾರು ಸರಿಯಾದ ಉತ್ತರವನ್ನು ಕೊಟ್ಟಿರ್ತೀರಿ ಅವರು ನನಗೆ ಟೆಲಿಗ್ರಾಮಲ್ಲಿ ನಿಮಗೆ ಇದರ PDF ಲಿಂಕನ್ನು ಕಳಿಸ್ತೀನಿ. ಹಾಗೆ ಪೇಯ್ಡ್ ಗ್ರೂಪ್ ಅವರಿಗೆ ಆ್ಯಸ್ ಯೂಶುವಲ್ ಅವರಿಗೆ PDF ಅಡ್ವಾನ್ಸ್ ಆಗಿ ನಿಮಗೆ ಬರುತ್ತೆ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ನಮಸ್ತೆ.